ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನೈಟ್ ಶಿಫ್ಟ್ ಮುಗಿಸ್ಕೊಂಡು ಇವಾಗ 6 ಗಂಟೆ ಮನೆ ಹೋಗ್ತಾ ಇದ್ದೀವಿ. ರಜಾ ಹಾಕಿದೆಲ್ಲ 2 ದಿನ ಇಲ್ಲೇ ಬಂತು ಸ್ಕೂಲಿಂದ. ಕಪ್ಪಿ ಮರಿಗಳು ನಿದ್ದೆ ಮಾಡೋಕ್ಕೂ ಬಿಡಲ್ಲ, ಆಗತ್ಕೊಂಡು ಸಾಯಿಸ್ತವ. ಸುಮ್ಮನೆ ನೈಟ್ ಮಾಡ್ಕೊ ಬಂದೀನಿ ಅಂದರು. ಎಷ್ಟು ನಿದ್ದೆ ಮಾಡಿದ? ಸಾಕಷ್ಟು ಸಾಕು. ಸಾಕು. ನೀ ಬೆಳಗಾನ ನಿದ್ದೆ ಹೊಡಿತಿದ್ದೆ. ಇವತ್ತು ಏನಂದ್ರು? ಮಮ್ಮಿ ಡಸ್ಟ್ಬಿನ್ ಮಲ್ಲಿಲ್ಲ. ಈಚ್ ಮಡಿಗಳಲ್ಲ ಡಸ್ಟ್ಬಿನ್. ಅಬ್ಬ ಮುತ್ಕೋತಾನೆ. ನನ್ನ ಬಿಟ್ಬಿಟ್ಟು ಊಟ ಮಾಡ್ತಿದ್ರಿ ಅದಕ್ಕೆ ಸರಿ ಆಯ್ತು. ಚಿರಾ ಕೇಕ್ ತಿಂದ್ಯಾ? ಎಷ್ಟು ತಿಂದ? ಅಷ್ಟು ತಿಂದ್ಯಾ? ಮತ್ತು ಅಲ್ಲೇ ಅದಲ್ಲ ಕೇಕು. ಹಾಂ ನಡಿ ಒಳಕ ನಡ್ಲಾ? ನಡಿ ಒಳಕ ಹೋಗೋದೇ ಇಲ್ಲ. ಬರ್ಡೇ ಇದು. ಒಟ್ಲಿ ನಮ್ಮ ಮೇವು ಪುಳಿಯೋಗರೆ ಅದು ಇಷ್ಟೇ ಇರೋದು. ಆಲ್ರೆಡಿ ಎಲ್ಲ ತಿನ್ಕೊಬಿಟ್ರೆ ಮಾಡಿದ್ದೆ. ನನಗೋಸ್ಕರ ಅನ್ನಕ್ಕೋಸ್ಕರ ಅನ್ನ ಊಟ ಮಾಡಬೇಕು ನೆಕ್ಸ್ಟು. ಸರಿ, ಹೆಂಗೆ ಹೋಗಾಡ್ತಿದ್ದು, ಹೆಂಗೆ ಹೋಗಬತ್ತಿದ್ದು ತಿಂತಾನ. ಅದಕ್ಕೆ ತೋರ್ ಕಿತ್ಕಂಡೆ. ತುಪ್ಪ ಕೈ ತೆಗಿಲ್ಲ ಸಾರ್. ಹೆಂಗೆ ಆಡ್ತವೆ ನೋಡಿ ಮೂರುವೆ, ಒಂದಕ್ಕಿಂತ ಒಂದು ಹೆಚ್ಚು. ಮಕ್ಳಿರೋರ್ಗೆ ಒಂಥರ ಆದ್ರೆ ಇಲ್ದಿರೋರ್ಗೊಂಥರ, ಇರೋರ್ಗೊಂಥರ. ಇದೇ ಡೈಲಿ ನಮ್ಮಲ್ಲಿ. ಇವತ್ತೆಲ್ಲ ನಮ್ಮ ಅಣ್ಣನ ಸ್ಕೂಲಿಂದ ನಮ್ಮ ಅಣ್ಣನ ಮಗಳು ಬಂದಳ. ಅವಳನ್ನು ಕರ್ಕೊಬರಕ್ಕೆ ಹೋಗ್ತಾ ಇದ್ವಿ ತಾಂಡಪುರಕ್ಕೆ. ಅಲ್ಲಿಂದ ನಾನು ಓಡಿಸ್ತೀನಿ ಚಿಕ್ಕಪ್ಪ ಗಾಡಿನ ಅಂತಂದ್ರೆ ಅದಕ್ಕೋಸ್ಕರ ನಾನು ಕೊಟ್ಟು ನಿಧಾನಕ್ಕೆ ಬಂದು. ಈ ಥರ ಯಾರು ಕೊಡೋಕೆ ಹೋಗ್ಬಿಡಿ, ಅಭ್ಯಾಸ ಇದ್ದರೆ ಮಾತ್ರ ಕೊಡಿ, ಇಲ್ಲಾಂದರೆ ಅಹಿಂಸೆ ಆಗುತ್ತೆ. ಅದಾದಮೇಲೆ ಅವಳನ್ನ ಮನೆಗೆ ಬಿಟ್ಬಿಟ್ಟು ನಾನು ನಂಜನಗೂಡಿಗೆ ಬಂದೆ. ನಂಜನಗೂಡಲ್ಲಿ ಸ್ವಲ್ಪ ಸ್ಟಿಕ್ಕರ್ ಹಾಕ್ಸ್ಬೇಕಿತ್ತು ನನ್ನ ಪಲ್ಸರ್ ಗಾಡಿಗೆ, ಅದಕ್ಕೆ ಸ್ಟಿಕ್ಕರ್ ಹಾಕಿಸ್ತಾಯಿದ್ದೀನಿ. ಈ ಸ್ಟಿಕ್ಕರ್ ಹಾಕ್ಸೋಕ್ಕೆ ನನ್ನ ಹೆಂಡ್ತಿನೇ ಕಾರಣ. ಪದೇ ಹಾಕ್ಸಿ ಅಂತಿದ್ವಿ, ಅದಕ್ಕೆ ಹಾಕ್ಸಿಲ್ಲ. ಅವಳ ಹೆಸರು ಹಾಕ್ಸಿಲ್ಲ, ಇದೇನು ಮಾಡ್ತಾಳೆ ಗೊತ್ತಿಲ್ಲ. ಅಲ್ಲಿಂದ ಮೋರಿಗೆ ಬಂದ್ವಿ. ಮೋರಲ್ಲಿ ಈ ಹೊಸ್ದಾಗಿ ಓಪನ್ ಆಗಿತ್ತು. ಅಲ್ಲಿ ಮ್ಯಾಗಿ ತಗೊಂಡು ನ್ಯೂಡಲ್ಸ್ನ ಮನೆಗೆ ನಾನು ನನ್ನ ಫ್ರೆಂಡು ಬಂದ್ವಿ.
ಅಲ್ಲಿಂದ ಬಂದು ಕುಂತೀವಿ. ನೂಡಲ್ಸ್ ಮಾಡಿ ನೂಡಲ್ಸ್ ರೆಡಿ ಮಾಡ್ಕೊಂಡ್ ಕುಂತೀವಿ. ಹೋಗ್ಬಿಡ ಜಾಸ್ತಿ ನನ್ನ ಮಗಳು ಈಚೆ ಅವಳೆ ಹೇಳ್ತಿರ್ಲಿಲ್ಲ, ಅವ್ಳು ಹೊರಗಡೆ ಕೊಡ್ತಾ ಹೋಗಿ ಇಲ್ಲ, ನಿಂತಿದ್ಲು. ಯಾಕಂದ್ರೆ ಮನಕ್ ಅದಕ್ಕೋಸ್ಕರ ಸೇರೋದೇ ಇಲ್ಲ ಈಚೆನೇ ನಿಲ್ಸಿದ್ದೆ. ಅದಕ್ಕೆ. ನಿನ್ನ ಯಾರು ಸುರ್ಕ ಅಂದ್ರು ದೊಡ್ಡ ಮದುವೆ ಚರೋ ತಿನ್ನು. ರೀಲ್ಸ್ ಮಾಡ್ತಾನೆ, ಆ ರೀಲ್ಸ್ಗೆ ಹಿಂಗೆ ಹಾಕ್ತಾನೆ ಬಟ್ಟೆ. ಅಲ್ಲಿಂದ ನಡ್ಕೊ ಆಯ್ತಾ, ಅಲ್ಲಿಂದ ನಡ್ಕೊ. ಕೇಳುತ್ತಾ ಮಲ್ಕೊಂಡಿದ್ದೆ ಮಧ್ಯಾಹ್ನ, ಕಾಲ್ ಕೆಜಿ ಪ್ರೀತಿಗೊಂದು ಪದ್ಯಾನ, ಬರೆದಿಟ್ಟು ಕರೆದುಕೊಂಡೆ ಗಡ್ಡಾನ.